ಕೆಸುವಿನೆಲೆಯ ದೋಸೆ ಇವತ್ತಿನ ರೆಸಿಪಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ತುಂಬ ರುಚಿಯಾಗಿ ಬರ್ತದೆ. ಬೆಲ್ಲ ಹುಳಿ ಎಲ್ಲ ಹಾಕಿ ಮಾಡಿದಂತಹ ಈ ದೋಸೆ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಸರಿ, ಹಾಗಾದರೆ ಹೇಗೆ ಮಾಡೋದೆಂದು ನೋಡುವ. 1.5 ಲೋಟದಷ್ಟು ಬಿಳ್ತಿಗೆ ಅಕ್ಕಿ ತೆಗೆದುಕೊಂಡಿದ್ದೇನೆ ನಾನು. ಇದನ್ನೊಂದು 4 ಸಲ ಚೆನ್ನಾಗಿ ತೊಳೆದು ರಾತ್ರಿ ಇಡೀ ನೆನೆ ಹಾಕಿದ್ದೇನೆ, ಅಥವಾ ಒಂದು 4 ಗಂಟೆ ನೆನೆ ಹಾಕಿದರೆ ಸಾಕು. ಇದನ್ನೀಗ ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಬೆಳಗಿನ ತಿಂಡಿಗೋಸ್ಕರ ಇದನ್ನು ನಾನು ಮಾಡ್ತಾ ಇದ್ದೇನೆ. ಅಕ್ಕಿ ಹಾಕಿದ ನಂತರ ಇದಕ್ಕೆ ನಾನು 1 ಟೀ ಸ್ಪೂನ್ನಷ್ಟು ಜೀರಿಗೆ ಮತ್ತು 1 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ, ಕೆಂಪು ಉದ್ದ ಮೆಣಸನ್ನು ನಾನಿಲ್ಲಿ ಹಾಕ್ತಾ ಇದ್ದೇನೆ. ನಾನಿಲ್ಲಿ 3 ಉದ್ದ ಮೆಣಸು ಹಾಕ್ತೇನೆ. ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕನ್ನಿಸಿದರೆ ಹಾಕ್ಕೊಳ್ಬಹುದು. ಮತ್ತು ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕಿದರೆ ಸಿಹಿ ಜಾಸ್ತಿ ಆಗ್ತದೆ, ಅಂದರೆ ಟೇಸ್ಟ್ ಆಗ್ತದೆ. ಬೆಲ್ಲ ತಿನ್ನದವರು ಹಾಕದೆ ಸಹ ಮಾಡಬಹುದು. ತೆಂಗಿನ ತುರಿ ಮಾತ್ರ ತುಂಬ ಹಾಕಬೇಕಾಗ್ತದೆ. 2 ಹಿಡಿಯಷ್ಟು, 2 ಹಿಡಿ ತುಂಬ ತೆಂಗಿನ ತುರಿ ಹಾಕಬೇಕು. ಹಾಕಿದ್ರೇ ರುಚಿಯಾಗೋದಿದು. ಮತ್ತು ಒಂದು ಸಣ್ಣ ಲಿಂಬೆ ಗಾತ್ರದ ಹುಳಿ, ಅಥವಾ ದೊಡ್ಡ ಲಿಂಬೆ ಗಾತ್ರ ಆದರೆ ಒಂದು ಅರ್ಧ ಸಾಕು. ಹುಳಿ ಹಾಕಿ ಇದಕ್ಕೆ ಮುಳುಗುವಷ್ಟು ನೀರು ಹಾಕಿ ನುಣ್ಣಗೆ ರುಬ್ಬಬೇಕಿದನ್ನು. ನೋಡಿ, ನುಣ್ಣಗೆ ರುಬ್ಬಿ ತಂದಿದ್ದೇನೆ ನಾನು. ಒಂದು ಪಾತ್ರೆಗೆ ಇದನ್ನು ಈಗ ಹಾಕ್ತಾ ಇದ್ದೇನೆ. ಇದಕ್ಕೇನು ಬೇರೆ ಏನು ಹಾಕಲಿಕ್ಕಿಲ್ಲ. ಉಪ್ಪು ಆಗ ಗ್ರೈಂಡ್ ಮಾಡುವಾಗ ಹಾಕಲಿಕ್ಕೆ ಮರೆತು ಹೋಯಿತು, ಹಾಗಾಗಿ ಈಗ ಉಪ್ಪಿನ ಹುಡಿ ಹಾಕ್ತಾ ಇದ್ದೇನೆ ನಾನು. 1 ಟೇಬಲ್ ಸ್ಪೂನ್ನಷ್ಟು ಹಾಕಿದ್ದೇನೆ. ಸ್ವಲ್ಪ ನೀರು ಹಾಕಬೇಕು ಇದಕ್ಕೆ, ಸ್ವಲ್ಪ ದಪ್ಪ ಇದೆ. ಸ್ವಲ್ಪ ನೀರು ಹಾಕಿದ್ದೇನೆ. ಇದು ನೋಡಿ ಕೆಸುವು, ನಾನಿಲ್ಲಿ ಜಾಸ್ತಿ ಕೆಸುವು ಹಾಕ್ತಾ ಇಲ್ಲ. ಒಂದು 3 ಎಲೆ ಹಾಕ್ತಾ ಇದ್ದೇನೆ. ಅದರ ಈ ದಂಟು ಇದೆ ನೋಡಿ ಹಿಂದುಗಡೆಯ, ಅದನ್ನೊಂದು ಕಟ್ ಮಾಡಿ ತೆಗಿಬೇಕು. ತೆಗೆದು ಸಣ್ಣಗೆ ಕಟ್ ಮಾಡಿ ಹಾಕಬೇಕು ಇದಕ್ಕೆ. ನೋಡಿ, ಈ ರೀತಿ ಒಳ್ಳೆ ಪರಿಮಳ ಬರ್ತದೆ ಈ ದೋಸೆ. ಕೆಸುವಿನ ಪರಿಮಳ, ಹುಳಿ ಮೆಣಸು ಎಲ್ಲ ಸೇರಿ ಭಾರಿ ರುಚಿಯಾಗಿದೆ ದೋಸೆ. ನೋಡಿ, ಈಗ ನಾನಿದನ್ನು ತಕ್ಷಣ ಮಾಡಬಹುದಾದಂಥ ದೋಸೆ ಇದು. ಈಗಲೇ ಹಾಕ್ತಾ ಇದ್ದೇನೆ. ಇದನ್ನು ರೆಡಿ ಮಾಡಿ ಇಟ್ಟಿಡುವ ಅಗತ್ಯ ಇಲ್ಲ. ಅರ್ಧ ಗಂಟೆ 1 ಗಂಟೆ ಅಂತ ತಕ್ಷಣ ಮಾಡಬಹುದು. ಚೆನ್ನಾಗಿ ಕಾವಲಿ ಕಾದಿದೆ ನೋಡಿ. ಈಗ ಮಾಮೂಲಿ ದೋಸೆ ಹೇಗೆ ಮಾಡ್ತೇವೆ ನೋಡಿ, ಅದೇ ರೀತಿ ಮಾಡಿದ್ರಾಯಿತು. ಮುಚ್ಚಳ ಮುಚ್ಚಿ ಬೇಯಿಸ್ಬೋದು. ಇದರ ಮೇಲೆ ತೆಂಗಿನ ಎಣ್ಣೆ ಅಥವಾ ಎಳ್ಳೆಣ್ಣೆ ಹಾಕಿ ತುಪ್ಪ ಸಹ ಹಾಕ್ಬೋದು. ತಿಂದರೆ ತುಂಬ ರುಚಿಯಾಗಿರ್ತದೆ. ಚಟ್ನಿ ಸಾಂಬಾರು ಏನು ಬೇಕಾಗಿಲ್ಲ, ಆದರೆ ಸೈಡಲ್ಲಿ ಸ್ವಲ್ಪ ಇದ್ದರೆ ಇನ್ನಷ್ಟು ರುಚಿಯಾಗ್ತದೆ ಅಂತ. ನೋಡಿ, 2 ಕಡೆ ಸಹ ಇದೇ ರೀತಿ ಚೆನ್ನಾಗಿ ಬೇಯಿಸ್ಬೇಕು ಇದನ್ನು. ಒಳ್ಳೆ ಸಾಫ್ಟಾದ ದೋಸೆ. ಸ್ವಲ್ಪ ಜಾಸ್ತಿ ಫ್ರೈ ಮಾಡಿದರೆ ದೋಸೆ ಸೈಡೆಲ್ಲ ಕ್ರಿಸ್ಪಾಗಿ ಬರ್ತದೆ, ತೆಳುವಾಗಿ ಹಾಕಿದರೆ. ಈಗ ನೋಡಿ, ನಾನು ಇಲ್ಲಿ ನಾನ್ ಸ್ಟಿಕ್ ಪ್ಯಾನಲ್ಲಿ ಸಹ ಹಾಕಿ ತೋರಿಸ್ತಾ ಇದ್ದೇನೆ. ಮೊದಲು ನಾನು ಕಬ್ಬಿಣದ ಬಾಣಲೆಯಲ್ಲಿ ಹಾಕಿ ತೋರಿಸಿದ್ದು. ಇದು ನೋಡಿ ನಾನ್ ಸ್ಟಿಕ್ ಪ್ಯಾನ್. ಇದರಲ್ಲಿ ಸಹ ಚೆನ್ನಾಗಿ ಬಂತು ದೋಸೆ. ಇದೇ ರೀತಿ ಮುಚ್ಚಳ ಮುಚ್ಚಿ 1 ಕಡೆ ಬೆಂದ ನಂತರ ತಿರುಗಿಸಿ ಹಾಕಿ ಬೇಯಿಸಿದರೆ ದೋಸೆ ರೆಡಿ ಆಯಿತು. ನೋಡಿ, ರುಚಿಯಾದ ಸಾಫ್ಟಾದ ದೋಸೆ ರೆಡಿ ಆಯಿತು. ಖಂಡಿತ ನಿಮ್ಮ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.